A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್, ನಗರದ ನಿವಾಸಿ. ಈ ಶ್ರೀ ಶಿವಾಲಯದ ಅಧ್ಯಕ್ಷ. ನವರಸ್ಪುರದ ಶೀನಾನಗರದಲ್ಲಿರುವ ಶ್ರೀ ಶಿವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿಯಲ್ಲಿ 11 ದಿನಗಳವರೆಗೆ ಪುರಾಣ ಪ್ರವಚನ ಕಾರ್ಯಕ್ರಮ, ಜೊತೆಗೆ ಶ್ರಾವಣ ಮಾಸದಲ್ಲಿ 1 ತಿಂಗಳವರೆಗೂ ಕೂಡ ಒಬ್ಬ ಶಿವಶರಣರ ಚರಿತ್ರೆಯನ್ನು ಕುರಿತು ಪುರಾಣವನ್ನು ಹೇಳಿಸುವ ಒಂದು ವ್ಯವಸ್ಥೆ ಶ್ರೀ ಶಿವಾಲಯದಲ್ಲಿ ಮಾಡಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸದ್ಭಕ್ತರ ಸಹಕಾರ ನೆರವಿನಿಂದ ಅದ್ಭುತವಾದಂತಹ ಶಿವಾನುಭವ ಮಂಟಪವನ್ನು ನಿರ್ಮಾಣ ಮಾಡಿದ್ದು, ಇಲ್ಲಿ ಯಾವುದೇ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ಯಾವುದೇ ಮೊತ್ತ ಹೊರದೆ ಸದ್ಭಕ್ತರಿಂದ ವಿಶೇಷವಾಗಿರತಕ್ಕಂತಹ ಅವರ ಪರಿಶ್ರಮದಿಂದ ಇಲ್ಲಿ ದೇಣಿಗೆಯನ್ನು ಸಲ್ಲಿಸಿದ್ದು, ಆ ದೇಣಿಗೆಯಿಂದ ಅದ್ಭುತವಾದಂತಹ ಈ ಶಿವಾನುಭವ ಮಂಟಪವನ್ನು ನಿರ್ಮಾಣ ಮಾಡಲಾಗಿದ್ದು, ಇದಕ್ಕೆಲ್ಲವೂ ಕೂಡ ಸಹಕಾರ ನಮ್ಮೆಲ್ಲರ ಈ ನವರಸ್ಪುರದಲ್ಲಿರ್ತಕ್ಕಂತಹ ಸದ್ಭಕ್ತರು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸುಮಾರು 2014ರಿಂದ ಶ್ರೀ ಶಿವಾಲಯದ 5 ವರ್ಷಗಳವರೆಗೆ ಕಾರ್ಯದರ್ಶಿಯಾಗಿ, 5 ವರ್ಷಗಳವರೆಗೆ ಅಧ್ಯಕ್ಷನಾಗಿ, ಮತ್ತೆ 2ನೇ ಬಾರಿಯೂ ಕೂಡ ಶ್ರೀ ಶಿವಾಲಯದ ಅಧ್ಯಕ್ಷನಾಗಿ ಎಲ್ಲ ನಮ್ಮ ನವರಸ್ಪುರದ ಹಿರಿಯರೆಲ್ಲರೂ ಕೂಡ ಕೂಡಿಕೊಂಡು ಆ ಜವಾಬ್ದಾರಿಯನ್ನು ಹೆಗಲಿಗೇರಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯವನ್ನು ನಾನು ಎಲ್ಲರ ಸಲಹೆ ಸಹಕಾರದ ಮೇರೆಗೆ ಇವತ್ತಿನವರೆಗೂ ಕೂಡ 2026ವರೆಗೂ ಕೂಡ ನಾನು ಸಹಕಾರದಿಂದ ನಾನು ತೆಗೆದುಕೊಂಡು ಹೊರಟಿದ್ದೇನೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಇದು ಆರಂಭವಾಗಿ ಸುಮಾರು 2001ರಲ್ಲಿ ಈ ಮಾಜಿ ಸೈನಿಕರೆಲ್ಲರೂ ಕೂಡಿಕೊಂಡು ಶೀನಾನಗರ ಅನ್ನುವ ಈ ಹೆಸರಿನಲ್ಲಿ ಒಂದು ದೇವಸ್ಥಾನ, ಚಿಕ್ಕದಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ತದನಂತರ 2010ರಿಂದ ಈ ಜೀರ್ಣೋದ್ಧಾರ ಕಾರ್ಯ, ಅಭಿವೃದ್ಧಿ ಕಾರ್ಯಗಳು ಆರಂಭವಾದವು. ಅದು 2023 ಮತ್ತು 24ರ ಸಂದರ್ಭದಲ್ಲಿ ಇದು ಅದ್ಭುತವಾದಂತಹ ಸುಮಾರು 25 ಲಕ್ಷ ವೆಚ್ಚದಲ್ಲಿ ಈ ಶಿವಾನುಭವ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಎಲ್ಲ ಸದ್ಭಕ್ತರ ಸಹಕಾರ ಬಹಳ ನಮಗೆ ಆಗಿರುವ ಹಿನ್ನೆಲೆಯಲ್ಲಿ ಈ ಅದ್ಭುತವಾದಂಥ ಶಿವಾನುಭವ ಮಂಟಪ ನಿರ್ಮಾಣವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿದಿನವೂ ಕೂಡ 500ರಿಂದ 600 ಜನ ಸೇರ್ತಾ ಇದ್ದಾರೆ. ಪ್ರತಿ ದಿವಸ ಕೂಡ ಎಲ್ಲ ಸದ್ಭಕ್ತರು ಕೊಟ್ಟಂತಹ ದೇಣಿಗೆ ರೂಪದೊಳಗೆ ಪ್ರಸಾದವನ್ನು ಮಾಡಿಸ್ತಾ ಇದ್ದಾರೆ. ಆ ಮಾಡಿಸುವ ಕಾರ್ಯ ಸದ್ಭಕ್ತರದು. ಅದನ್ನು ಸದ್ವಿನಿಯೋಗ ಸರಿಯಾದಂಥ ರೂಪದೊಳಗೆ ಪ್ರಸಾದ ಮಾಡಿ ಹಂಚುವ ಕಾರ್ಯ ನಮ್ಮ ಶ್ರೀ ಶಿವಾಲಯದ ಕಮಿಟಿ ಮಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ಗುರುಬಸಯ್ಯ ಹಿರೇಮಠ್ ಅಂತ. 21ನೇ ಶತಮಾನದಲ್ಲಿ ಕಾಲ ಕೆಟ್ಟಿದೆ ಅಂತ ಹೇಳ್ತಾರೆ. ಕಾಲ ಕೆಟ್ಟಿಲ್ಲ, ಆದ್ರೆ ಕೆಟ್ಟಿದ್ದು ನಮ್ಮ ಮನಸ್ಸುಗಳು. ಯಾಕಂತಂದರೆ ಯುವ ಪೀಳಿಗೆಯಲ್ಲಿ ಮೊಬೈಲ್ದಂತಹ ಆಧುನಿಕ ತಂತ್ರಜ್ಞಾನದ ಯುಗದೊಳಗೆ ಅವು ಬಂದ ಬಳಿಕ ಯಾವುದೇ ನಮ್ಮ ರೂಢಿ ಸಂಪ್ರದಾಯಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಆ ರೂಢಿ ಸಂಪ್ರದಾಯ ಸಂಸ್ಕೃತಿ ಉಳಿಲಿ ಅನ್ನುವ ಕಾರಣಕ್ಕಾಗಿ, ಸಣ್ಣ ಮಕ್ಕಳಿಗೆ ಸಂಸ್ಕಾರ ದೊರೆಯಲಿ ಅನ್ನುವ ಕಾರಣಕ್ಕಾಗಿ ಇಂಥ ಶರಣರ ಜೀವನ ಚರಿತ್ರೆಯನ್ನು ಪುರಾಣದ ರೂಪದೊಳಗೆ ನಾವು ಆದರ್ಶ ಸಣ್ಣ ಮಕ್ಕಳಿಗೆ ಕೊಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಹೆಸರು ಶ್ರೀ ಶಿವಾಲಯ ದೇವಸ್ಥಾನದ ಅಧ್ಯಕ್ಷ ಗುರುಬಸಯ್ಯ ಹಿರೇಮಠ. ನಮಸ್ಕಾರ ಸರ್, ನಾನು ಬಸವರಾಜ್ ಕುಂಬಾರ, ಇಲ್ಲೇ ನಿವಾಸಿಯಾಗಿದ್ದೇನೆ. ನಾವು 2002ರಲ್ಲಿ ಇಲ್ಲಿ ಬಂದಿದ್ದೀವಿ. ಅವಾಗಲಿಂದ ಇದು ಭಾಳ ಚಿಕ್ಕದಾದಂಥ ಒಂದು ದೇವಸ್ಥಾನವಾಗಿತ್ತು. ಆದರೆ ಭಗವಂತ ಅಂದಮೇಲೆ ಶಕ್ತಿ ಭಾಳ ದೊಡ್ಡದಾಗಿರುವಂಥದ್ದು. ಅದು ಇಲ್ಲಿರುವಂಥ ಎಲ್ಲ ನಿವಾಸಿಗಳು ಸೇರಿಕೊಂಡು ಕೆರಂದ ಇಲ್ಲಿ ಜಾತಿ ಮತ ಏನೂ ಇಲ್ಲ ಸರ. ಎಲ್ಲರೂ ಏನಪ್ಪ ಅಂತಂದರೆ ಅನುಭವ ಮಂಟಪದಲ್ಲಿ, ಅದಕ್ಕಾಗಿಯೇ ನಾವು ಈ ದೇವಸ್ಥಾನಕ್ಕೆ ಅನುಭವ ಮಂಟಪ ಅಂತ ಹೇಳಿ ಹೆಸರಿಟ್ಟಿವಿ ಸರ್. ಈ ಭವನಕ್ಕೆ ಅನುಭವ ಮಂಟಪದಲ್ಲಿ ಹೇಗೆ ಎಲ್ಲ ಜಾತಿ ಎಲ್ಲ ಜನಾಂಗದವರು ಬಸವಣ್ಣನವರ ನೇತೃತ್ವದಲ್ಲಿ ಒಂದು ಕಾಯಕ ನಡೀತಿತ್ತು, ಅದೇ ರೀತಿ ಇಲ್ಲಿ ಎಲ್ಲರೂ ಸೇರಿಕೊಂಡು ಸರ ನಾವು ಇಲ್ಲಿ ಈ ಪ್ರತಿ ವರ್ಷ ಶ್ರಾವಣ ಮಾಸ ಆಗಿರ್ಬೋದು ಅಥವಾ ಶಿವರಾತ್ರಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ 11 ದಿನದ ಕಾರ್ಯಕ್ರಮ ಮಾಡ್ತೀವಿ ಸರ್. ಈ ಸಂದರ್ಭದಲ್ಲಿ 1 ತಿಂಗಳ ನಿರಂತರವಾಗಿ ಪ್ರತಿ ಸಲ ಬೇರೆ ಬೇರೆ ಪೂಜ್ಯರನ್ನು ಕರೆಸಿ ಪುರಾಣ ಮತ್ತು ಪ್ರವಚನಗಳನ್ನು ನಡೆಸ್ತೀವಿ ಸರ್. ಮತ್ತು 31 ದಿನಾನೂ ಸಹ ಇಲ್ಲಿ ಭಕ್ತಾದಿಗಳೇ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ಅದರ ವ್ಯವಸ್ಥೆಯನ್ನು ನಾವು ದೇವಸ್ಥಾನ ಕಮಿಟಿಯವರು ಮಾಡಿಕೊಡ್ತೀವಿ. ಆದರೆ ಪ್ರಸಾದ ಮಾಡಿಸುವವರು ಇವತ್ತು ಹೇಗೆ ನಮ್ಮ ಮೋಹನ್ ಸಿಂಗ್ ಪತ್ತಾರ್ ಸರ್ ಮಾಡಿದಾರಲ್ಲ, ಹಾಗೆ ದಿನ ಒಬ್ಬೊಬ್ಬ ಭಕ್ತಾದಿಗಳು ಇಲ್ಲಿ ಪ್ರಸಾದವನ್ನು ಮಾಡ್ತಾರೆ ಸರ್. ಹಿಂಗೆ ನಿರಂತರವಾಗಿ ಇಲ್ಲಿ ಸುಮಾರು ಪ್ರಾರಂಭದಲ್ಲಿ ಕಡಿಮೆ ಇದ್ದರೂ ಇತ್ತೀಚೆಗೆ ಇವತ್ತು ನೀವು ನೋಡಿದಿರಿ 400ರಿಂದ 500 ಜನ ಭಕ್ತರು ಇಲ್ಲಿ ಬರ್ತಾರೆ ಮತ್ತು ಪುರಾಣವನ್ನು ಪ್ರವಚನವನ್ನು ಕೇಳಿ ತಾವು ಪಾವನ ಪುನೀತರಾಗ್ತಾರೆ. ಇಲ್ಲೊಂದು ವಾತಾವರಣ, ಇದು ಹಬ್ಬದಂಥ ಒಂದು ವಾತಾವರಣ ಸರ್. ಮತ್ತು ಇಲ್ಲಿ
ಪುರಾಣ ಪ್ರವಚನಗಳಿಗೆ ನಡೀತಾ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಈ ಇದಕ್ಕೆ ಸ್ಥಳಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈಗ ಇಲ್ಲಿ 500-600 ಜನ daily. ಹೌದು ಸರ್, ಪ್ರತಿದಿನ. ಯಾಕಂದ್ರೆ ನಾವು ಮೀಡಿಯಾ ಫೀಲ್ಡ್ ಬಂದು ಈಗ 13 ವರ್ಷ ಆಯ್ತು. ಹೌದು ಸರ್. ಈಗ ಶಿಕ್ಷಣ ಒಳಗೆ ಬಂದು ನೋಡ್ತಾ ಇದ್ದೇವೆ ಸರ್, ನಿಮಗೆ ಮಾಡ್ತಾರೆ. ಹೌದು ಸರ್, ಇಲ್ಲಿ ನಾವು ಮಾಡ್ತೀವಿ ಸರ್. ಇಲ್ಲೆಲ್ಲ ಅದೇ ಹೇಳಿದೆವಲ್ಲ ಸರ್, ಇಲ್ಲಿ ಎಲ್ಲ ನಮ್ಮ ಏನು ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಯಾರು ಹಿರೇಮಠ ಅವರು ಆದ್ಮೇಲೆ ಇಲ್ಲಿ ಬಹಳ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನ ಗೌರವದಿಂದ ಕಂಡು ಇಲ್ಲಿ ಕಾರ್ಯಕ್ರಮ ನಡೀತೀವಿ ಸರ್. ಮತ್ತೆ ಇಲ್ಲಿ ಈ ಪ್ರವಚನಕ್ಕಿಂತ ಮೊದಲ ಒಂದು ಅರ್ಧ ಗಂಟೆ ಇಲ್ಲಿ ಭಜನಾ ನಡೀತೇವೆ ಸರ್. ಅಂದ್ರೆ ಅಲ್ಲಿ ಬೇರೆ ಬೇರೆ ತತ್ವಪದಗಳು, ವಚನಗಳು, ಹೀಗೆ ಏನಪ್ಪ ಅಂತ ಸಂಗೀತ ಸೇವೆ ನಡೀತೇವೆ ಸರ್. ಅದಾದ್ಮೇಲೆ 1 ಗಂಟೆ ಪ್ರವಚನ ಆಗ್ತದೆ ಸರ್. ನಂತರ ಮಂಗಳಾರತಿ ಆಗ್ತದೆ ಸರ್, ಪ್ರಸಾದ ವ್ಯವಸ್ಥೆ ಆಗ್ತದೆ ಸರ್. ನನ್ನ ಹೆಸರು ಬಸವರಾಜ್ ಕುಂಬಾರ್ ಸರ್, ಈ ದೇವಸ್ಥಾನ ಕಮಿಟಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೇನೆ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ಶ್ರಾವಣಲ್ಲಿ ಒಂದು ತಿಂಗಳದ ಪ್ರವಚನಗಳು ಸ್ಟಾರ್ಟ್ ಆಗಿದೆ. ಪ್ರತಿ ವರ್ಷ ಇಲ್ಲಿ ಶ್ರಾವಣ ಶಿವರಾತ್ರಿ ಒಟ್ಟು ಒಳ್ಳೆ ಭರ್ಜರಿಯಿಂದ ಮಾಡ್ತಾರೆ. ಎಲ್ಲಿ ಜನ ಯಾವುದೋ ಒಂದು ಊರಾಗ ಮಾಡ್ಲಾರ್ದಂಗ ನಮ್ಮ ಇಲ್ಲಿ ಕಾಲನಿದಾಗ ಅದನ್ನು ಜಿಲ್ಲಾ ಇದು ಸರಿಯಾದಾಗ ಒಂದು ಸಿಟಿದಾಗ ಈ ರೀತಿ ಕಾರ್ಯಕ್ರಮ ಮಾಡೋದು ಭಾಳ ಅದ್ಭುತ. ಯಾರ್ಯಾರು ಒಂದೊಂದು ಊರಾಗ ಇವು ಕಾರ್ಯಕ್ರಮ ಮಾಡ್ಲಾರ್ದಂತ ನಮ್ಮ ಇಲ್ಲಿ ಕಾಲನಿದಾಗ ಎಲ್ಲ ಬೇರೆ ಊರ್ಲಿಂದ ಬಂದು ಇಲ್ಲಿ ನಾವು ಎಲ್ಲರೂ ಕೂಡಿ ಮಾಡಾಕತ್ತೀವಿ. ಒಂದು 20 ವರ್ಷದಿಂದ ಭಾಳ ಚೆನ್ನಾಗಿ ಬೆಳೀತು. ಈಗ 4 ವರ್ಷದಿಂದ ಈ ಶಿವಾಲಯ ಭಾಳ ಅದ್ಭುತ ಆಗಿ ಎಲ್ಲ ಚೆನ್ನಾಗಿ ಆಗಿ ಎಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡ್ತಕೊಂಡು ಒಳ್ಳೆ ಹೆಸರು ಇದೆ. ಯಾವುದು ಒಂದು ನಂಬಿಕೊಂಡು ಈ ದೇವರಿಗೆ ಯಾರು ನಂಬಿದಾರ ಅವರ ಆಶೆ ಎಲ್ಲ ಪೂರ್ಣ ಆಗ್ತಾ ಬರಕತ್ತವ. ಭಕ್ತರುಗಳು ಎಲ್ಲರ ನಂಬಿಕೆಯಿಂದ ಹೆಚ್ಚು ಜನ ಇದಕ್ಕೆ ಒಂದು ನಂಬಿಕೆ ತಗೊಂಡು ಈ ಏರಿಯಾಗ ಒಳ್ಳೆ ಒಂದು ಹೆಸರುವಾಸಿ ದೇವಸ್ಥಾನ ಆಗಿದೆ. ಹೀಗೆ ಎಲ್ಲರೂ ಬೆಳೀಲಿ, ಎಲ್ಲರ ಸಹಕಾರ ಇರಲಿ, ಒಳ್ಳೇದ ಎಲ್ಲರೂ ಕೂಡಿ ಮಾಡೋಣ. ಇದೇ ರೀತಿ ದೇವರ ಎಲ್ಲರ ಮೇಲೆ ಆಶೀರ್ವಾದ ಇರಲಿ. ಭಗವಂತ ಎಲ್ಲರಿಗೂ ಒಳ್ಳೇದ ಮಾಡಲಿ. ನಮಸ್ಕಾರ. ಶಿವಾಲಯ ದೇವಸ್ಥಾನ, ಸೇನಾನಗರ, ವಿಜಯಪುರ. ಇಲ್ಲಿ ಸತತವಾಗಿ 15 ವರ್ಷಗಳಿಂದ ಶಿವರಾತ್ರಿ ಶ್ರಾವಣ ಮಾಸದಲ್ಲಿ 1 ತಿಂಗಳವರೆಗೆ ಆಧ್ಯಾತ್ಮಿಕ ಪ್ರವಚನವನ್ನು ನೆರವೇರಿಸ್ತಾರೆ. ಈ ಆಧ್ಯಾತ್ಮಿಕ ಪ್ರವಚನದಿಂದ ನಮ್ಮೆಲ್ಲರ ಮನವು ತಲೆಗೊಂಡಿದೆ. ಈ ಆಧ್ಯಾತ್ಮಿಕ ಪ್ರವಚನದಿಂದ ಸಾಕಷ್ಟು ಮನಗಳು ಪರಿವರ್ತನೆಯಾಗಿವೆ. ಈ ಆಧ್ಯಾತ್ಮಿಕ ಪ್ರವರ್ತನೆಯಿಂದ ಸಣ್ಣ ಮಕ್ಕಳಲ್ಲಿ ಅತ್ಯಂತ ಸಂಸ್ಕಾರ ಮನೋಭಾವ ಬೆಳೆಸುವ ಸಲುವಾಗಿ ಇಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಈ ಕಾರ್ಯಕ್ರಮ ಇರುವುದರಿಂದ, ಈ ಶ್ರಾವಣ ಮಾಸದ ಕಾರ್ಯಕ್ರಮ ಇರುವುದರಿಂದ ನಮ್ಮಲ್ಲಿ ಒಗ್ಗೂಡುವಿಕೆ ಅನ್ನುವಂಥ ಮನೋಭಾವ ಬಂದಿದೆ. ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಕೆಲಸ ಮಾಡೋದು, ಅನ್ನದಾಸೋಹ ನಡೆಸೋದು, ಆಧ್ಯಾತ್ಮಿಕ ಪ್ರವಚನವನ್ನು ಕೇಳುವುದು, ಅದರಿಂದ ನಮ್ಮಲ್ಲಿ ಸುಖ, ಶಾಂತಿ, ನೆಮ್ಮದಿ ಉಂಟಾಗಿದೆ ಅನ್ನುವಂಥ ವಿಚಾರವನ್ನು ನಾನಿಲ್ಲಿ ಹೇಳಲು ವ್ಯಕ್ತಪಡಿಸ್ತೀನಿ. ಸಾವಿತ್ರಿ ಹಿರೇಮಠ. ನಮಸ್ಕಾರ. ನಮ್ಮ ಶಿವಾಲಯ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಈ ಶಿವಾಲಯದಲ್ಲಿ ಈ ಬಡಾವಣೆಯಲ್ಲಿರುವಂತಹ ಎಲ್ಲ ಭಕ್ತರಿಗೆ ಒಂದು ಏನು ಅನುಕೂಲ ಆಗ್ತಾ ಇದೆ ಅಂತಂದರೆ, ಪ್ರತಿ ಸೋಮವಾರ ಕೂಡ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಅತ್ಯಂತ ಸಂಸ್ಕಾರಯುತವಾಗಿ, ಅಂದರೆ ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಹೇಳಿಕೊಟ್ಟರೆ ಸಾಲಲ್ಲ, ಅವರು ನಮ್ಮನ್ನು ಯಾವಾಗಲೂ ಅನುಕರಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರತಿ ಸೋಮವಾರ ನಾವು ಬರೋದರಿಂದ ನಮ್ಮಲ್ಲಿ ದೈವತ್ವದ ಭಾವನೆಗಳು ಬರ್ತವೆ. ಅದರಿಂದ ಎಂದೂ ಕೆಟ್ಟದ್ದನ್ನು ನಾವು ಹೇಳಿಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬಹುದು. ಜೊತೆಗೆ ಶಿವರಾತ್ರಿಯಲ್ಲಿ 15 ದಿನಗಳ ಕಾಲ, ಜೊತೆಗೆ ಶ್ರಾವಣದಲ್ಲಿ ಅಂದರೆ 1 ತಿಂಗಳ ಕಾಲ ಪ್ರತಿದಿನವೂ ದಾಸೋಹ ಇರ್ತದೆ. ಜೊತೆಗೆ ಪ್ರವಚನ, ಅಂದರೆ ನಮಗೆ ನೆತ್ತಿ ತುಂಬುವ ಕೆಲಸ ಜೊತೆಗೆ ಹೊಟ್ಟೆ ತುಂಬುವ ಕೆಲಸ ಎರಡನ್ನೂ ಕೂಡ ಇಲ್ಲಿ ಮಾಡಲಾಗ್ತದೆ. ಯಾರೂ ಟೆನ್ಷನ್ ಇರಲಾರ್ದೆ ನಾವು ಟೆನ್ಷನ್ ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ಇಲ್ಲಿ ಗುರುಗಳು ಹೇಳುವಂತಹ ಎಲ್ಲ ಪ್ರವಚನಗಳನ್ನು ನಾವು ಕೇಳಿಕೊಂಡು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇದರಿಂದ ಇತ್ತೀಚೆಗೆ ಯುವಕರಲ್ಲಾಗಲಿ ಮಕ್ಕಳಲ್ಲಾಗಲಿ ಸಂಸ್ಕಾರ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ನಾವೇ ಅಂತ ಹೇಳ್ಬೋದು. ಅದನ್ನು ಹೋಗಲಾಡಿಸ್ಬೇಕಂತಂದರೆ ಇಂತಹ ದೇವಾಲಯಗಳಿಗೆ ನಾವು ಪದೇ ಪದೇ ಆಗಮಿಸುವುದರಿಂದ ನಾವು ಕೂಡ ಬದಲಾಗ್ತೇವೆ. ಜೊತೆಗೆ ನಮ್ಮ ಮಕ್ಕಳಲ್ಲಿ ಕೂಡ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಾವು ರಾಷ್ಟ್ರಕ್ಕೆ ಒಂದು ರೀತಿಯ ನಮ್ಮದೇ ಆದಂತಹ ಒಂದು ಕೊಡುಗೆ ನೀಡಬಹುದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ನಮ್ಮ ಹೆಸರು? ನಾನು ಸುನೀತಾ ಉಂಗ್ರಾಣಿ. ಎಲ್ಲರೂ ಇದಕ್ಕೆ ಬಂದೀವಿ ಅಂದ್ರ ಶಿವನ ಸೇವೆಗೆ ಬಂದೀವಿ. ಶಿವನಿಗೆ ನಮಗೆಲ್ಲರೂ ಕೂಡ ಕೊಡ್ತಾನೆ, ನಮಗೆಲ್ಲರೂ ಕೂಡ ಶಿವ ಸದಾಕಾಲ ನೋಡ್ತಾ ಇರ್ತಾನೆ. ನಾವು ಆ ರೀತಿಯಾಗಿ ಶಿವ ನೋಡ್ತಾನೆ ಅಂತಕ್ಕಂಥ ವಿಚಾರಗಳು ನಮ್ಮ ತಲೆಯೊಳಗಿದ್ರೆ ನಾವು ಯಾವಾಗ್ಲೂ ಕೂಡ ಸತ್ಯ ಶುದ್ಧ ಕಾಯಕವನ್ನ ಮಾಡ್ಕೊಂತ ದಿನನಿತ್ಯ ಪ್ರಸಾದ ಸೇವನೆಯನ್ನ ಮಾಡೋದ್ರಿಂದ ನಾವು ಕೂಡ ಶರಣರ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇವತ್ತ ಮರುಳಶಂಕರ
ದೇವರ ಶಂಕರ ವಿಚಾರಗಳನ್ನು ಕೇಳ್ಕೊಂಡ್ವಿ. ಇದರಿಂದ ನಮಗೇನು ಉಪಯೋಗ ರೀ? ಬರೇ ಕತೆ ಕೇಳಿದ್ರ ನಮಗೇನು ಆಗ್ತದ್ರಿ ಅಂತ ನೀವು ಕೇಳಬಹುದು. ನಾವೆಲ್ಲ ಒಂದು ಸಂಕಲ್ಪ ಮಾಡಬೇಕು. ಏನು ಸಂಕಲ್ಪ ಮಾಡಬೇಕು ಹೇಳ್ರಿ ನೋಡೋಣ ಎಲ್ಲರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶಿವಾಯ ನಮಃ. ಶಿವನೇ, ನನ್ನೊಳಗಿರುವ ಅಹಂಕಾರವನ್ನು ಕಡಿಮೆ ಮಾಡು. ಶಿವನೇ, ನನ್ನೊಳಗಿರುವ ಕೋಪವನ್ನು ಕಡಿಮೆ ಮಾಡು. ನನ್ನೊಳಗಿರುವ ಹರಿಷಡ್ವ ದೂರ ಮಾಡು. ಶಿವನೇ, ಹಸಿದವನಲ್ಲಿ ನಿನ್ನನ್ನು ಕಾಣುವ ಕಣ್ಣು ಕೊಡು. ನೊಂದವನ ಕೈ ಹಿಡಿಯುವ ಹೃದಯವನ್ನು ನನ್ನಲ್ಲಿ ಕರುಣಿಸು. ಸತ್ಯವನ್ನು ಮಾತನಾಡುವಂತೆ ನನ್ನಲ್ಲಿ ನೀನು ಅನುಗ್ರಹಿಸು. ಸೇವೆ ಮಾಡುವ ಸದಾವಕಾಶಗಳು ನನಗೆ ನೀನು ಸದಾವಕಾಲ ಕೊಡು. ನನ್ನ ಮನೆ ಶಿವನ ಮನೆಯಾಗಲಿ, ನನ್ನ ದೇಹವೇ ಶಿವಾಲಯವಾಗಲಿ. ನೋಡಿ, ನಮ್ಮ ವಿಚಾರಗಳೆಲ್ಲವೂ ಕೂಡ ಈ ರೀತಿಯಾಗಿ ನನ್ನಿಂದ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡಿಸು ಭಗವಂತ. ನನ್ನಿಂದ ಒಳ್ಳೆಯದನ್ನೇ ಕೇಳಿಸಿಕೊಳ್ಳುವಂತೆ ಮಾಡು. ನನ್ನ ಮುಂದೆ ಯಾವಾಗಲೂ ಕೂಡ ಒಳ್ಳೆಯ ಭಾವವೇ ನನ್ನಲ್ಲಿ ಬರುವಂತೆ ಮಾಡು. ನನಗೆ ಒಳ್ಳೆಯರ ಸಜ್ಜನರ ಸಂಘವನ್ನೇ ನನಗೆ ಕೊಡು ಅಂತೇಳಿ ಆ ರೀತಿಯಾಗಿ ಮರುಳ ಶಂಕರ ದೇವರು ಒಂದು ಸಂಕಲ್ಪ ಮಾಡ್ಕೊಂಡ್ರು. ಅದಕ್ಕೆ ನಾವು ಕೂಡ ಒಂದು ಸಂಕಲ್ಪ ಏನ್ ಮಾಡ್ಕೊಂಡ್ವಿ ಅಂದ್ರ, ನಮಗೆ ಸದಾ ಸೇವೆಯ ಭಾಗ್ಯವನ್ನ ಕರುಣಿಸು. ಅವರಿಗೆ ನನ್ನಿಂದ ಎಷ್ಟಾಗ್ತದ, ಒಂದು ಚರಗಿ ನೀರು ಕೊಡೋದಾಯ್ತಂದ್ರ ಅದೇ ಕೊಡ್ರಿ, ಅದೇ ಶುದ್ಧ ಭಾವದಿಂದ ಕೊಡ್ರಿ, ಅದೇ ದಾಸೋಹವಾಗಿ ಹೋಗಿಬಿಡ್ತದ. ನನ್ನಿಂದ ಬರೀ ಒಂದು ಮಜ್ಜಿಗೆ ಕೊಡೋದಾಗ್ತದ, ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ರಿ. ನನ್ನಿಂದ ಒಂದು ತುತ್ತ ಅನ್ನ ಹಾಕದಾಗ್ತದಂದ್ರೆ ಒಂದೇ ತುತ್ತು ಅನ್ನ ಕೊಡ್ರಿ. ಅದರೊಳಗೂ ಕೂಡ ಭಗವಂತನಿರ್ತಾನೆ, ಅದು ಕೂಡ ಭಗವಂತನಿಗೆ ಮುಟ್ತದೆ ಅಂತಕ್ಕಂಥದ್ದು ಇದು ಶರಣ ತತ್ವ ಸಿದ್ಧಾಂತ. ಇದು ಏನು ಅಂದ್ರೆ ಎಲ್ಲರೂ ಒಂದಾಗಿ ಬಾಳಬೇಕು, ಎಲ್ಲರೂ ಬಾಳಬೇಕು. ಇದು ಸಮನ್ವಯದ ಸಮಾನತೆಯ ತತ್ವವನ್ನ, ಸಮಾನತೆಯ ಮಂತ್ರವನ್ನ ಶರಣರು ನಮಗೆ ನಿಮಗೆ ಹೇಳಿ ಹೋದರು. ಆದ್ರ ನಾವೆಲ್ಲ ಏನ್ ಮಾಡ್ಲಿಕ್ಕತ್ತೀವಿ, ಅವುಗಳನ್ನ ಆಚರಣೆಯಲ್ಲಿ ತರ್ತಾ ಇಲ್ಲ. ಎಲ್ಲರೂ ಕೂಡ ಕೇಳ್ಕೊಂತ ಹೊಂಟೀವಿ. ನಮ್ಮ ಅಜ್ಜನು ಕೇಳಿ ಹೋದ, ನಮ್ಮ ತಂದೆಯು ಕೇಳ್ಕಂತಾರ, ಈಗ ನಾವು ಕೇಳಕತ್ತೀವಿ, ಮುಂದೆ ನಮ್ಮ ಮೊಮ್ಮಕ್ಕಳು ಕೇಳಕತ್ತಾರ. ಆದ್ರ ಆಚರಣೆ ಬರುವುದು ಯಾವಾಗ? ಆಚರಣೆ ಬಂತು ಅಂದ್ರ ಮನೆಯೂ ಕೂಡ ಕಲ್ಯಾಣವಾಗಿ ಹೋಗ್ತದ. ನಮ್ಮ ಮನಸ್ಸು ಕೂಡ ಒಂದಿಷ್ಟು ಅನುಭವವನ್ನ ಮಾಡ್ತದೆ. ಈ ನಮ್ಮ ಮನಸ್ಸು ಕೂಡ ಹಗುರವಾಗಿರ್ತದೆ, ಶಾಂತಿಯಿಂದಿರ್ತದೆ, ನೆಮ್ಮದಿಯಿಂದಿರ್ತದ. ಅದಕ್ಕೆ ನಮಗೆ ಶರಣರ ಹಿತ ವಚನಗಳನ್ನು ಕೇಳುವಂತೆ ಮಾಡು ತಂದೆ ಅಂತೇಳಿ ನಾವು ಶರಣರನ್ನ, ಶಿವನನ್ನ ನಾವು ಸದಾಕಾಲ ಸ್ಮರಣೆ ಮಾಡಬೇಕು ಅಂತಕ್ಕಂಥ ವಿಚಾರಾದಿಗಳನ್ನ ನಮ್ಗೆ ಹೇಳ್ತಾ, ಇಂದಿನ ದಿನಗಳಲ್ಲಿ ಹೆಂಗದ ಅಂದ್ರ 2 ದೀಪಗಳಿದ್ದು ಅಡ್ಗಿ ಮನ್ಯಾಗ. ಒಂದು ದೀಪ ಜೋರಿಗೆ ಉರ್ಲಿಕತ್ತಿತ್ತು, ಅಂದ್ರೆ ಒಮ್ಮ ಗಾಳಿಗೆ ಜೋರಿಗೆ ಉರಿಯುವಂತಹ ದೀಪ ಆರಿ ಹೋಗ್ಬಿಡ್ತದ. ಇನ್ನೊಂದು ದೀಪ ಸಾವಕಾಶವಾಗಿ ಉರ್ಲಿಕತ್ತಿತ್ತು, ಆ ದೀಪ ಶಾಂತವಾಗಿಯೇ ಇತ್ತು. ಇದು ಜೋರಾಗಿ ಉರಿದ ದೀಪ ಆರಿ ಹೋಯ್ತು, ಈಗ ಶಾಂತವಾಗಿ ಸಣ್ಣಗೆ ಉರ್ಲಿಕತ್ತಿ ದೀಪ ನಕ್ಕೊಂತ ಹೇಳ್ತದ. ನಾನು ನನ್ನಲ್ಲಿ ಎಷ್ಟು ಶಕ್ತಿ ಅದ ಅಷ್ಟೇ ಉರ್ಲಿಕತ್ತೀನಿ, ನನ್ನಲ್ಲಿ ಎಷ್ಟು ಶಕ್ತಿ ಅದ ಅಷ್ಟೇ ಬೆಳಕನ್ನ ಕೊಡ್ಲಿಕ್ಕತ್ತೀನಿ. ಆದ್ರೂ ಕೂಡ ನನ್ನಲ್ಲಿ ಒಂದಿಷ್ಟು ತೃಪ್ತಿ ಅದ, ನೆಮ್ಮದಿ ಅದ. ಅದು ನಾನ್ ನಿನಕ್ಕಿಂತ ದೊಡ್ಡವ ಅನ್ಕೊಂತ ನಾವು ಯಾವಾಗ ಆರಿ ಹೋಗ್ತೀವಿ, ಯಾವಾಗ ಶಾಂತ ಆಗಿ ಹೋಗ್ತೀವಿ ಅಂದ್ರ, ನನಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಅಂದ್ರ ಶಾಂತ ಆಗಿ ಹೋಗ್ಬಿಡ್ತೀವಿ. ಆದ್ರ ನಾ ಎಲ್ಲರಿಗಿಂತ ಸಣ್ಣವ ಅಂದ್ರ ಯಾವಾಗ್ಲೂ ಕೂಡ ಇನ್ನೂ ಬಾಳಿ ಬದುಕ್ತಿನವರಂದ್ರು, ಎನಗಿಂತ ಹಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ, ಎನಗಿಂತ ಕಿರಿಯವರಿಲ್ಲ ಅಂತ ಹೇಳ್ತಾರೆ. ನನಗಿಂತ ದೊಡ್ಡವರು ಯಾರು?
ನನಗಿಂತ ಶಿವಭಕ್ತರಿಗಿಂತ ದೊಡ್ಡವ್ರು ಯಾರು ಇಲ್ಲೇ ಇಲ್ಲ, ನನಗಿಂತ ಸಣ್ಣವ್ರು ಯಾರು ಇಲ್ಲ. ಎದ್ರಾಗ ಅಂದ್ರ ಭಕ್ತಿ ಒಳಗ ಅಂದ್ರ ನನಗಿಂತ ಭಕ್ತಿ ಮಾಡಿದವ್ರು ಬಹಳ ಮಂದಿ ಅದಾರ ಅಂತ ಹೋದ್ರು. ಅದೇ ರೀತಿಯಾಗಿ ಎಲ್ಲ ಶರಣರು ಕೂಡ ನಮಗ ಅದನ್ನೇ ಹೇಳಿ ಹೋಗ್ತಾರೆ. ಪ್ರತಿನಿತ್ಯ ಜೀವನದಲ್ಲಿ ಎಲ್ಲಾ ಶರಣರು ಬರ್ತಾರೆ. ಎಲ್ಲ ಕಾಯಕ ತತ್ವ ಮಾಡುವಂತಹ ಶರಣರು, ನಾವು ಅವರನ್ನೇ ಆರಾಧನೆ ಮಾಡಬೇಕು, ಇವರನ್ನೇ ಆರಾಧನೆ ಮಾಡಬೇಕು, ಅವ್ರ ವಚನನೇ ಕೇಳಬೇಕು, ಇವ್ರ ವಚನ ಹೀಗೆ ಯಾವುದು ಒಳ್ಳೇದು ಅನ್ನಿಸ್ತದ ಅದೇ ವಚನ ಅಂತ ತಿಳ್ಕೊಂಡ್ರ ಆ ವಚನದೊಳಗಿರುವಂತಹ ಒಂದೇ ಒಂದು ಸಾಲನ್ನ ನಾವು ಅನುಕರಣೆ ಮಾಡಿದ್ರ ಈ ಪುರಾಣಕ್ಕೆ ಬರ್ತೀವಿ, ಈ ಪ್ರವಚನಕ್ಕೆ ಬರ್ತೀವಿ. ಒಬ್ಬ ಶರಣರ ಒಂದು ನುಡಿಯನ್ನ ನಾವು ನಮ್ಮ ಜೀವನದೊಳಗ ಅಳವಡಿಸಿಕೊಂಡ್ವಿ ಅಂದ್ರ ಅದಕ್ಕಿಂತಲೂ ಸಾರ್ಥಕವಾದ ಬದುಕು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ, ನಾವು ಮರಳು ಶಂಕರನನ್ನು ನೋಡಿ ಶಿವನಲ್ಲಿ ಮರಳಾಗಿ ಹೋಗಬೇಕು, ಭಕ್ತಿಯಲ್ಲಿ ಮರಳಾಗಿಷ್ಟೇ. ಹಸಿದವರಲ್ಲಿಯೇ ಶಿವನನ್ನ ಕಂಡವರು ನೋಡ್ರಿ, ನೊಂದವರಲ್ಲಿಯೇ ಶಿವನನ್ನ ಕಂಡರು. ಯಾರು ಬಹಳಷ್ಟು ನೊಂದಿರ್ತಾರೆ ಅವರಿಗೆ ಸಾಂತ್ವನ ನೀಡುವುದರ ಮುಖಾಂತರವಾಗಿ ಅವರು ಶಿವನನ್ನ ಕಂಡರು. ನಾವು ಯಾವ ಕಾಯಕವನ್ನ ಮಾಡ್ತೀವಿ ಆ ಕಾಯಕದಲ್ಲಿ ಶುದ್ಧ ಭಾವವನ್ನಿಟ್ಟುಕೊಂಡು, ನಿರ್ಮಲವಾದಂತಹ ಭಾವವನ್ನ ಇಟ್ಟುಕೊಂಡು ಆ ಕಾಯಕ ಮಾಡಿದ್ದೇ ಆದರೆ ಅದು ಎಲ್ಲಿ ಹೋಗಿ ಮುಟ್ತದೆ ಅಂದ್ರೆ ಆ ನಿಜವಾದ ಭಕ್ತಿ ಶಿವನಿಗೆ ಅರ್ಪಣೆ ಆಗ್ತದೆ. ನಾವು ಕೋಟ್ಯಾನುಗಟ್ಲೆ ಗಳಿಸಿ ಲಕ್ಷಾನುಗಟ್ಲೆ ಶಿವನಿಗೆ ಅಲಂಕಾರ ಮಾಡಿದ್ರು ಕೂಡ ಅದು ಮುಟ್ಟಂಗಿಲ್ಲ. ನೀ ದಿನ 100 ರೂಪಾಯಿ ಗಳಿಸು, ಒಂದು 10 ರೂಪಾಯಿ ದಾನ ಧರ್ಮಾದಿಗಳ ಮುಖಾಂತರ ಮಾಡಿದಿ ಅಂದ್ರ ಅದೇ 10 ರೂಪಾಯಿ ನಿನಗ ಎಷ್ಟೋ 10 ಪಟ್ಟಾಗಿ ನಿನ್ನ ಮನೆಗೆ ಬರ್ತಿರ್ತದ ಪುಣ್ಯದ ರೂಪವಾಗಿ. ಅದಕ್ಕೆ ನಾವು ಯಾವುದೇ ಕಾರ್ಯವನ್ನು ಮಾಡಿದ್ರು ಕೂಡ, ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಸದಾ ಶಿವನನ್ನ ಧ್ಯಾನ ಮಾಡಬೇಕು, ಸದಾ ಶರಣರನ್ನ ಧ್ಯಾನ ಮಾಡಬೇಕು. ಶರಣರು ನಡೆದು ಹೋಗಿರುವಂತಹ ದಾರಿಯನ್ನ ನಾವು ಒಂದು ಸ್ವಲ್ಪ ನೋಡಿದ್ರೆ ಸಾಕು, ಅವ್ರು ಹೆಂಗ್ ಹೋಗ್ಯಾರ ಅಂತ ಆ ದಾರಿ ನೋಡಿದ್ರೆ ಸಾಕು, ಎಷ್ಟೋ ಜ್ಞಾನ, ಎಷ್ಟೋ ಬೆಳಕು ನಮ್ಮ ಜೀವನದಲ್ಲಿ ಚೆಲ್ತದೆ. ಯಾವ ಕಷ್ಟಗಳು ಕೂಡ ಮನುಷ್ಯನಿಗೆ ಬರಬಾರದು ಅಂದ್ರ ಶರಣರ ಜೀವನವನ್ನ ಆದರ್ಶವಾಗಿಟ್ಕೊಂಡು ನಾವು ನಡೆದ್ರ ಯಾವ ಕಷ್ಟಗಳು ಕೂಡ ಬರಂಗಿಲ್ಲ. ಬರೇ ನಮಗ್ ಕಷ್ಟ ಬಂದಾವ ಅಂದ್ರೆ ಕಷ್ಟ ಪರಿಹಾರ ಆಗ್ತವೆ. ಬರೇ ನಮ್ಗೆ ಆರಾಮಿಲ್ಲ ಅಂದ್ರ ಒಂದಿಷ್ಟು ಔಷಧ ಉಪಚಾರ ಮಾಡ್ಬೇಕಲ್ಲ. ಜೀವನದಲ್ಲಿ ಔಷಧ ಉಪಚಾರ ಯಾವುದು ನಮ್ಮ ಕಷ್ಟಕ್ಕ ಅಂದ್ರ ಶರಣರ ವಚನಗಳೇ ನಮ್ಮ ಕಷ್ಟಕ್ಕ ಔಷಧೋಪಚಾರಗಳನ್ನು ಅಂತ ವಿಚಾರಾದಿಗಳನ್ನ ಹೇಳ್ತಾ ಆ ಔಷಧೋಪಚಾರಗಳನ್ನ ನಾವು ಶರಣರ ವಚನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ, ಅನ್ವಯಿಸಿಕೊಂಡಾಗ ಮಾತ್ರ ನಮ್ಮ ಕಷ್ಟ ಅಂತಕ್ಕಂಥ ರೋಗ ಈ ಭವಬಂಧನದಿಂದ ದೂರ ಆಗ್ತದೆ ಅಂತಕ್ಕಂಥ ವಿಚಾರಾದಿಗಳನ್ನು ಹೇಳ್ತಾ ನನ್ನ ಒಂದೆರಡು ನೋಡಿ ಪುಷ್ಪಗಳನ್ನ ಶಿವನ ಸನ್ನಿಧಾನಕ್ಕೆ ಅರ್ಪಿಸುತ್ತೇನೆ. ಜಯ ಮಂಗಳಂ ಏನೋ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ದೇವಿ ಮಾತಾ ಕಿ, ಸನ್ನಲಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ. ಜಯ ಮಂಗಳಂ ಏನೋ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಕಾಯಕವೇ ಆಚಾರವೇ ಅನಾಚಾರವೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಚರಿತಾಮೃತವನ್ನ ತಮ್ಮ ಅದ್ಭುತವಾದಂತಹ ವಾಣಿಯಿಂದ ನಮ್ಮನ್ನೆಲ್ಲ ಮಂತ್ರಮುಕ್ತರನ್ನಾಗಿ ಮಾಡಿರ್ತಕ್ಕಂಥ ಶರಣ ಶ್ರೀ ವೀರಮೂರ್ತಿ ಮಲ್ಲಿಕಾರ್ಜುನ ಶಾಸ್ತ್ರಿಯವರೇ, ಸುಂದರವಾಗಿ ಸಂಗೀತದ ಸುದ್ದಿಯನ್ನು ಹಾಡುತ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಭಜನಾ ಸಂಘದವರೇ, ಹಾಗೂ ವಿಶೇಷವಾಗಿ ಇವತ್ತು ಏನೇನು ಈ ನ್ಯೂಸ್ ಅನ್ನ ಮಾಡುವುದಕ್ಕಾಗಿ ಆಗಮಿಸಿರ್ತಕ್ಕಂಥ ಮೊಹಮ್ಮದ್ ಶೇಖ್ ಅವರೇ, ಅಮಿತ್ ಶೇಖ್ ಅವರೇ, ಹಾಗೂ ಯಾವತ್ತು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲ ಶರಣು ಬಂಧು ಭಗಿನಿಯರಿಗೆ ಶರಣು ಶರಣಾರ್ಥಿಗಳು. ಬಂಧುಗಳೇ, ಜಗತ್ತಿನಲ್ಲಿ ಅತ್ಯಂತ ಅಗ್ಗದ ವಸ್ತು ಅಂತಂದ್ರೆ ಸಲಹೆ. ಒಬ್ಬರಿಗೆ ಕೇಳಿದ್ರೆ ಸಾಕು 1000 ಜನ ಸಲಹೆ ನೀಡ್ತಾರೆ.
ಬಹುಶಃ ನಾ ಹೇಳು ಮಾತಿನ ಮ್ಯಾಗ ತಾವು ತಿಳಿದಿರ್ಬೇಕಂತ ಅನ್ಕೋತೀನಿ. ಜಗತ್ತಿನಲ್ಲಿ ದುಬಾರಿ ವಸ್ತು ಅಂತಂದ್ರ ಕೆಲಸ. 1000 ಜನರಿಗೆ ಹೇಳಿದ್ರೆ ಒಬ್ರು ಒಂದು ಬರ್ತಾರೆ. ಸ್ವಚ್ಛತಾ ಕಾರ್ಯಕ್ರಮವನ್ನ ಶ್ರೀ ಶಿವಾಲಯದಲ್ಲಿ ಇಟ್ಕೊಳ್ಳೋಣ ಅಂತ ವಿಚಾರವನ್ನು ಹಂಚಿಕೊಂಡಾಗ ನಾನು ಕೇಳಿದೆ, ಯಾರು ಬರ್ತೀರಿ ಅಂತ ಕೇಳಿದಾಗ ಕೈ ಎತ್ತದ್ರಲ್ಲಿ ಕೈ ಎತ್ತಿದ ತಕ್ಷಣ ಶಿವಾಲಯ ತುಂಬೆಲ್ಲ ಈ ನಮ್ಮ ಶಿವಾಲಯ ಮಂಟಪ ತುಂಬೆಲ್ಲ ಕೈ ಎತ್ತಿದ್ರು. ಇಷ್ಟು ಜನ ಎಲ್ಲ ಬಂದ್ರೆ ನಮ್ಮ ಶಿವಾಲಯ ಯಾವಾಗಲೂ ಹೆಂಗಾಗ್ತದೆ ಅಂದ್ರೆ ಬಹಳ ಸ್ವಚ್ಛ ಆಗ್ತದೆ ಅಂತ ನಾನು ಬಯಸ್ಕೊಂಡಿದ್ದೆ. ಒಬ್ಬರಿಗೆ ಹೇಳಿದ್ರು ಸಾಕು, 1000 ಜನ ಸಲಹೆ ಸಾಕು. ಅದಕ್ಕ ನಾನು ನನ್ನ ಭಾಷೆ ಒಳಗೆ ಹೇಳ್ತಿರ್ತೀನಿ ಬಹಳಷ್ಟು ಸಲ, ಹೇಳೋ ಬಾಯಿಗಳು 1000 ಅದಾವ, ಆದ್ರೆ ಮಾಡೋ ಕೈಗಳು ಯಾರಿಲ್ಲ ಅಂತ. ಅದಕ್ಕ ಇವತ್ತ ಇಟ್ಟುಕೊಳ್ಳುವ ಹಿನ್ನೆಲೆಯಲ್ಲಿ ಶರಣರು ಕೂಡ ಒಂದು ವಚನವನ್ನು ಹೇಳ್ತಾರೆ, ತಮಗೆ ಗೊತ್ತಿರಲಿ. ಕಾಯಕದಲ್ಲಿ ನಿರತನಾಗಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಮರೆಯಬೇಕು, ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತು ಕಾಯಕದೋಳು ಅಂತ ಶರಣರ ವಾಣಿಯಂತೆ ಇಲ್ಲಿ ಕಾಯಕದೊಳಗೆ ಎಲ್ಲವೂ ಕೂಡ ಆಗಿದೆ ಅನ್ನೋದನ್ನ ಎಷ್ಟು ಅದ್ಭುತವಾದಂತಹ ಮಾತುಗಳಲ್ಲಿ ಶರಣರು ಹೇಳಿದಾರಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಸ್ವಚ್ಛತೆ ನಮ್ಮ ಶ್ರೀ ಶಿವಾಲಯದೊಳಗೆ ಸೇವೆ ಸಲ್ಲಿಸಿರ್ತಕ್ಕಂಥವರ ಹೆಸರುಗಳನ್ನು ನಾವು ಯಾವ ಕಾಲಕ್ಕೂ ಕೂಡ ಮರೆಯುವ ಹಾಗಿಲ್ಲ. ಒಂದು ವಿಶೇಷ ನಾವು ಹೇಳಿದ್ದೇವೆ, 6:30-7 ಗಂಟೆ ನಂತರ ಅಥವಾ ಬಹಳ ಒಂದು 10 ಗಂಟೆ ತಮ್ಮ ಸೇವೆ ಸಲ್ಲಿಸಿದ್ರೆ ಸಾಕು, ತಮ್ಮ ಬದುಕು ಸಾರ್ಥಕ ಅಂತ. ಮೊದಲನೇದಾಗಿ ನಮ್ಮ ಶರಣ ಶ್ರೀ ಬಸಪ್ಪ ಬೀಳೂರವರು ಆಗಮಿಸಿದ್ರು. ನನಗಿಂತ ಮುಂಚಿತವಾಗಿ ಶಿವಾಲಯ ಆವರಣಗಳಿಗೆ ಆಗಮಿಸಿದ್ರು. ಹಾಗೆ ಜೊತೆಗೆ ಹಿಂದಿನ ದಿವಸ ನಮ್ಮ ಶಿವಾಲಯಕ್ಕೆ ಇದೇ ವರ್ಷ ಆಗಮಿಸ್ತಾ ಇದ್ದಾರೆ. ನಾನು ಹಿಂದೆ ಏನ್ ಹೇಳಿರುವ ಮಾತುಗಳನ್ನ ಕೇಳಿ ಬಸಪ್ಪ ರಾಮರತ್ನ ಇರತಕ್ಕಂತ ಸದ್ಭಕ್ತರು ತಾವು ಎಲ್ಲಾ ಆಯುಧಗಳು ಸಹಿತವಾಗಿ ಇಲ್ಲೇ ಆಗಮಿಸಿದ್ರು. ಅಷ್ಟೇ ಅಲ್ಲ, ಪರಶುರಾಮ ಬನ್ನಮೂಡಿ ಆಯ್ತು. ಆಮ್ಯಾಗ ಬಹಳ ಒಂದು ವಿಚಿತ್ರ ಹೇಳ್ತೇನೆ, ಈಗ ಸಣ್ಣ ಮಕ್ಕಳಾಗಿದ್ರು ಕೂಡ ನಮ್ಮ ಜೊತೆಯಲ್ಲಿ ಬಹಳ ಅದ್ಭುತವಾದಂತಹ ಸೇವೆ ಸಲ್ಲಿಸಿರ್ತಕ್ಕಂತಹ 3 ಮಕ್ಕಳು ಇಲ್ಲಿ ಮನೋರಂಜನ್ ಸಾಳುಕೆ ಹಾಗೂ ವಿಕ್ರಮ್ ಸಾಳುಕೆ, ಇವ್ರ ಜೊತೆಯಲ್ಲಿ ವಯಸ್ಸಾಗಿರ್ತಕ್ಕಂತ ಒಬ್ಬರು ಅಜ್ಜಿ, ಅವರು ನಮ್ಮ ಬಡಾವಣೆಯವರನ್ನ ಅಲ್ಲ, ತಮ್ಮ ಮೊಮ್ಮಗಳು MBBS ಓದುವುದಕ್ಕಾಗಿ ಇದೇ ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾರೆ. ಆ ಅಜ್ಜಿ ಬಂದಿದ್ರು, ಅವ್ರು ಇಲ್ಲೇ ಕುತ್ಕೊಂಡಿದ್ದಾರೆ. ಶಕುಂತಲಾ ಪೊಲೀಸ್ ಪಾಟೀಲ್ ಅಂತ. ಇಂಥ ಶಕುಂತಲಾ ಪೊಲೀಸ್ ಪಾಟೀಲ್ ಅಜ್ಜಿ ಬಂದು ಗೊತ್ತಿಲ್ಲ, ನೀವ್ ಹೋಗಿ ಏನ್ ಸೇವೆ ಮಾಡ್ತೀರಿ, ಸ್ವಚ್ಛತೆ ಒಳಗೆ ಏನ್ ಭಾಗವಹಿಸ್ತೀರಿ ಅಂತ ಕೇಳಿದ್ರಂತ. ನೋಡವ, ನನಗೆ ಯಾರೋ ಅಲ್ಲಿದ್ದಂತವ್ರು ಬಡಾವಣೆ ಒಳಗಿದ್ದವ್ರು ಯಾರೋ ಕೂನಾಗುತ್ತ ಇರ್ಲಕ್ಕಿಲ್ಲ, ಆದ್ರೆ ಏನು ಶಿವಾಲಯದೊಳಗ ಶಿವಾದ್ರಲ್ಲ, ಶಿವ ಮಕ್ಳು ಕೂರದಲ್ಲ, ಅದಕ್ಕ ನನಗೆ ಬಂದು ಸೇವೆ ಸಲ್ಲಿಸ್ಬೇಕು ಅಂತ ಅಜ್ಜಿ ಹೇಳಿದ್ರಂತೆ. ಎಂತ ಮಾತು! ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಬಹಳ ಅದ್ಭುತ, ತಮ್ಮ ಕಾಲು ನೋವಾಗ್ಯದ ಆಗಿದ್ರು ಅದನ್ನ ಪರವೇ ಇರ್ಲಾರ್ದನೆ ಸುನೀತಾ ಉಮ್ರಾಣಿ ಮೇಡಮ್ ಅವರಾಗಿರ್ಬೋದು, ಜ್ಯೋತಿ ಅಕ್ಕ ಜೊಳ್ಳಿ ಹಾಗೂ ಮಂಜುಳಾ ನಿಂಬಾಳ್ಕರ, ಇವರೆಲ್ಲ ಏನ್ ಮಾಡಿದಾರ ಕೇಳ, ತಾವು ನಿಮ್ಗೆ ಒಂದು ಗೊತ್ತಿರ್ಲಿ, ನಾ ಏನ್ ಸೇವೆ ಸಲ್ಸಲ್ಕತ್ತಾರಲ್ಲ, ಸೇವೆ ಸಲ್ಸಲ್ಕತ್ತವ್ರು ತಮ್ಮ ಮನಿ ಒಳಗೆ 2 ಹಚ್ಚಿ ಕೆಲಸ ಮಾಡಕ್ ಗೊತ್ತಿರ್ಲಿ ನಿಮ್ಗ. ಸೇವೆ ಸಲ್ಸವ್ರು ತಮ್ಮ ಮನಿ ಒಳಗೆ 2 ಹಚ್ಚಾರ, ಆದ್ರೆ ಇಲ್ಲಿ ಅವು 2 ಹಚ್ಚಿ ಮನಿ ಕೆಲಸ ತಾವು ಸ್ವತಃ ಬಂದು ಕೆಲಸ ಮಾಡ್ತಾರಲ್ಲ, ಇದೇನಂತ ಗೊತ್ತಾಯ್ತು ನಮ್ಮ ವಿಶ್ವನ ಪವಾಡ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ನಮ್ಮ ಇರ್ತಕ್ಕಂತ ಹಿರಿಯ ನಮ್ಮ ಬಿಡಿ ಕಡ್ಕೋಳ್ ಕಾಕ ಹಾಗೂ ಎಜಿ ಸಿರಟ್ಟಿ ಅವರು, ಅದರ ಜೊತೆಯಲ್ಲಿ ಇಲ್ಲಿ ಇನ್ನೊಬ್ಬರಾಗಿ ಸದ್ಭಕ್ತರು ಶ್ರೀಶೈಲ ಕಪಾಳಿ ಅಂತ, ಅವ್ರು ಯಾವತ್ತೂ ಕೂಡ ನಮ್ಮ ಶಿವಾಲಯದೊಳಗ ಯಾವುದೇ ಕೆಲಸ ಇದ್ದರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಸದ್ಭಕ್ತರು. ಅದ್ರ ಜೊತೆಯಲ್ಲಿ ಸ್ವಲ್ಪ ತಡವಾಗಿ ಬಂದರೂ ಕೂಡ ಕೆಲಸ ಬಹಳಷ್ಟು ಸುಂದರವಾಗಿ ನಿರ್ವಹಿಸಿರ್ತಕ್ಕಂಥ ನಮ್ಮ ಶಿವಾಲಯದ ಕಾರ್ಯದರ್ಶಿಗಳಾದ ಕುಂಬಾರ್ ಸರ್, ಜೋಳ್ಳಿ ಸರ್, ಉಮ್ಮರಾಣಿ ಸರ್, ಇವರೆಲ್ಲ ಆ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಅದರ ಜೊತೆಯಲ್ಲಿ ಆನಂದ ಕಡ್ಕೋಳ, ಆಮೇಲೆ ಸುನೀಲ್ ಚವಾಣ, ಇವರು ಕೂಡ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಪೂರ್ಣ ಮಾಡಿ ತಮ್ಮ ಅದ್ಭುತ ಪರಿಶ್ರಮವನ್ನ ಮಾಡಿದ್ದಾರೆ. ಆ ಪರಿಶ್ರಮಕ್ಕೆ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲಾ ಭಾಗ್ಯಗಳನ್ನು ಕೊಟ್ಟು ಕಾಪಾಡಿ ಅಂತ ನಾನು ಭಗವಂತನಲ್ಲಿ ಬೇಡಿಕೊಳ್ತೇನೆ. ಇವತ್ತು ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಸದ್ಭಕ್ತರು ಅಂತಂದ್ರೆ ತಮ್ಮೆಲ್ಲರಿಗೆ ಶಿವಾಲಯದ ನಿರ್ದೇಶಕರುಗಳಾಗಿರತಕ್ಕಂತಹ ಮೋಹನ್ ಸಿಂಗ್ ಪತ್ತಾರ್ ಸರ್ ಅವರು, ಅವರ ಶ್ರೀಮತಿ ಅನ್ನಪೂರ್ಣ ಮೋಹನ್ ಸಿಂಗ್ ಪತ್ತಾರ್ ಇವರು ಇವತ್ತಿನ ಅನ್ನ ಪ್ರಸಾದದ ದಾನಿಗಳು.
ತಮ್ಮೆಲ್ಲರಿಗೂ ಗೊತ್ತಿರಲಿ, ನಾವು ಬಹಳ ವಿಶೇಷವಾಗಿರತಕ್ಕಂತ ತಾವು ಏನು ಶ್ರೀ ಶಿವಾಲಯದಲ್ಲಿ ಆಗಮಿಸಿ ಏನು ಸಂಕಲ್ಪವನ್ನು ಮಾಡಿಕೊಂಡು ಹೋಗಿರ್ತಿರಲ್ಲ, ಆ ಸಂಕಲ್ಪ ಖಂಡಿತವಾಗಿ ಅದು ಈಡೇರ್ತದ. ನಾವು ಭಕ್ತಿ ಶ್ರದ್ಧೆಯಿಂದ ಶ್ರೀ ಶಿವಾಲಯದಲ್ಲಿ ಈ ಈಶ್ವರನಿಗೆ ನಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಆಗ್ತದ ಅನ್ನೋ ವಿಚಾರಗಳನ್ನ ನಾನು ಹೇಳ್ತಾ ಇಲ್ಲ, ಇಲ್ಲಿ ಬರ್ತಕ್ಕಂಥ ಸದ್ಭಕ್ತರು ಹೇಳಿದ್ದಾರೆ. ಅದರಲ್ಲಿ ನಮ್ಮ ಶ್ರೀಮತಿ ಅನ್ನಪೂರ್ಣ ಮೋಹನ್ ಸಿಂಗ್ ಭಕ್ತ ಇವರು ಕೂಡ ಬರ್ತಾಗಿಲ್ಲ. ಶಿವರಾತ್ರಿ ಸಂದರ್ಭದಲ್ಲಿ ಅವರು ಸಂಕಲ್ಪ ಮಾಡಿದ್ರು, ನನ್ನ ಹಿರಿಯ ಮಗ ಸತೀಶ್ ಮೋಹನ್ ಸಿಂಗ್ ಪತ್ತಾರ್ ಇವರು ಒಂದು ಅದ್ಭುತವಾದಂತಹ ಬೆಂಗಳೂರು ಪಟ್ಟಣದಲ್ಲಿ ಅಲ್ಲಿ ಹತ್ತಿ ಬೆಳೆ ಇರತಕ್ಕಂತಹ ಸ್ಥಳದಲ್ಲಿ ಒಂದು ದೊಡ್ಡದಾದಂತಹ ಹೋಟೆಲ್ ನಿರ್ಮಾಣ ಮಾಡಬೇಕು, ಅದರ ಮಾಲೀಕರಾಗಬೇಕು. ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಶಿವಾಲಯಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಏನು ಪುಣ್ಯದ ಕಾರ್ಯ ಪ್ರಸಾದ ಮಾಡಿಸಿ ಅವರನ್ನ ಕೈ ತೊಳೆಸುವ ಕಾರ್ಯವನ್ನು ಮಾಡ್ತೀನಿ ಅಂತ ಅವ್ರು ಸಂಕಲ್ಪ ಮಾಡ್ಕೊಂಡಿದ್ರು. ಇವತ್ತ ಬಹಳ ಶಿವರಾತ್ರಿ ಸಂದರ್ಭದಲ್ಲಿ ಮಾಡಿರ್ತಕ್ಕಂತಹ ಸಂಕಲ್ಪ ಶ್ರಾವಣ ಭಕ್ತರೊಳಗಾಗಿ ಆ ಸಂಕಲ್ಪ ಈಡೇರಿದೆ. ಅದಕ್ಕೆ ಈಡೇರಿದ ಅತ್ಯಂತ ಏನು ಅಂತ ಹೇಳಿದ್ರೆ, ಆ ಹೋಟೆಲ್ ಒಳಗ 60 ಜನ ಕೆಲಸಗಾರರ, ಎಷ್ಟ್ರಿ 60 ಜನ ಅಲ್ಲಿ ಆಶ್ರಯರಾಗ್ತಕ್ಕಂಥ ವ್ಯವಸ್ಥೆ ಆ ಹೋಟೆಲ್ದೊಳಗಿದೆ. ಇಂಥ ಅದ್ಭುತವಾಗಿರ್ತಕ್ಕಂತಹ ಇಲ್ಲಿ ಉಡುಪಿ ಭವನ ಇರತಕ್ಕಂತಹ ಒಂದು ಹೋಟೆಲ್ ಅನ್ನ ಆರಂಭ ಮಾಡಿದ್ದಾರೆ. ಆ ಉದ್ದಿಮೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಶಿವರಾತ್ರಿಯ ಸಂಕಲ್ಪ ಶ್ರಾವಣದಲ್ಲಿ ಆ ಸಂಕಲ್ಪ ಇವತ್ತು ಪೂರ್ಣಗೊಂಡಿದೆ ಅನ್ನೋದನ್ನ ಬಹಳ ವರ್ಷದಿಂದಲೂ ಕೂಡ ಆ ಒಂದು ವ್ಯವಸಾಯದಲ್ಲಿ ಮಗ್ನರಾಗಿದ್ರು. ಸುಮಾರು 8 ವರ್ಷಗಳಿಂದಲೂ ಕೂಡ ಆ ಕೆಲಸದಲ್ಲಿ ನಿರತರಾಗಿದ್ರು. ಇವತ್ತಿನ ದಿವಸ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಅವರ ಇನ್ನೋರ್ವ ಸುಪುತ್ರನಾಗಿರ್ತಕ್ಕಂತಹ ಸಾಗರ್ ಪತ್ತಾರ್ ಅವರಿಗೆ ಕೂಡ ಭಗವಂತ ಅವರು ಬಯಸಿರ್ತಕ್ಕಂಥ ಇಷ್ಟಾರ್ಥಗಳಲ್ಲೂ ಕೂಡ ಪೂರ್ಣಗೊಳಿಸಲಿ, ಅವರ ಇಷ್ಟಾರ್ಥಗಳು ಕೂಡ ಪೂರ್ಣ ಆಗುವ ಹಾಗ ಆ ಈಶ್ವರ ಆಶೀರ್ವಾದ ಮಾಡಲಿ ಅಂತ ನಾನು ಹೇಳ ಬಯಸ್ತೇನೆ. ಇವತ್ತಿನ ಅನ್ನದಾನಿಗಳು ಏನು ಪ್ರಸಾದ ಮಾಡಿರ್ತಕ್ಕಂಥ ಸದ್ಭಕ್ತರಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಮೋಹನ್ ಸಿಂಗ್ ಪತ್ತಾರ್ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ದಯವಿಟ್ಟು ಅವರು ಆಗಮಿಸಬೇಕಾಗಿ ಅವರಲ್ಲಿ ಕಳಕಳಿಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇಲ್ಲಿ ಮಂಜುಳಾಕ್ಕ ನಿಂಬಾಳ್ಕರ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ದಯವಿಟ್ಟು ಆಗಮಿಸಬೇಕು. ಹಾಗೆ ಶೋಭಾಕ್ಕ ಚವ್ಹಾಣ್ ಅವರು ಇದ್ರು ಕೂಡ ಅವರು ಆಗಮಿಸಬೇಕು. ಅನ್ನಪೂರ್ಣ ಪತ್ತಾರ್ ಅವರಿಗೆ ಗೌರವಿಸುವುದಕ್ಕಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಆ ಗೌರವವನ್ನ ಸ್ವೀಕರಿಸಿರ್ತಕ್ಕಂತಹ ಮೋಹನ್ ಸಿಂಗ್ ಪತ್ತಾರ್ ಇವರು ದಂಪತಿಗಳಿಗೆ ಹೀಗೆ ಪ್ರತಿ ವರ್ಷವೂ ಕೂಡ ಆ ಭಗವಂತನ ಆಶೀರ್ವಾದ ಇರ್ಲಿ ಅಂತ ನಾನು ಹೇಳಬಯಸ್ತೇನೆ. ಹೀಗೆ ಅವರು ಬಯಸಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಆ ಭಗವಂತ ಅವರಿಗೆ ಕೊಡ್ಲಿ ಅಂತ ನಾನು ಆ ಭಗವಂತಕ್ಕಾಗಿ ತಾವೆಲ್ಲ ಪಾದರಕ್ಷೆಗಳನ್ನು ಬಿಡಬಾರ್ದು, ಬಾಜುಗಳ ಪಾದರಕ್ಷೆಗಳನ್ನು ಬಿಡಬೇಕು ಅಂತ ನಾವು ಹೇಳಿದಾಗ ತಾವೆಲ್ಲರೂ ಆ ರೀತಿಯಾಗಿ 2 ಕಡೆ ಪಾದರಕ್ಷೆಗಳನ್ನು ಬಿಟ್ಟು ದೇವರಿಗೆ ಸ್ವಾಗತವನ್ನು ಕೂಡ ಬಯಸ್ತೇನೆ. ಜೊತೆಗೆ ಅವರು ಆಗಮಿಸಿದ ತಕ್ಷಣ ತಮ್ಮ ಕಾರ್ಯಗಳನ್ನು ತಾವು ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಇಲ್ಲಿ ನಮ್ಮಲ್ಲಿ ನಿರಂತರವಾಗಿ ಕರ್ನಾಟಕದಾದ್ಯಂತಲೂ ಕೂಡ ಬಹಳಷ್ಟು ಜನಪ್ರಿಯವಾದಂತಹ ನಾವು ಕಾರ್ಯಕ್ರಮಗಳು ಮಾಡ್ತೀವಿ ಎನ್ನುವ ಪ್ರಚಾರ ಇವತ್ತು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ, ನ್ಯೂಸ್ ನಲ್ಲಿ ಕೂಡ ಬಂದಿದೆ. ಈ ಪೂರ್ವದಲ್ಲಿ ನಮ್ಮ ಶ್ರೀ ಶಿವಾಲಯದ ಏನು ನ್ಯೂಸ್ ಕೂಡ ಮಾಡಿದ್ದು ಉದಾಹರಣೆ ಕೂಡ ಇತ್ತು. ಯೂಟ್ಯೂಬ್ ನಲ್ಲಿ ಕೂಡ ಎಲ್ಲ ಕಡೆ ಬಂದಿರತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳುತ್ತಾ ಅವೆಲ್ಲ ಮಾಡತಕ್ಕಂತಹ ಸಹಕಾರವೇ ಇದಕ್ಕೆ ಮುಖ್ಯವಾದಂತಹ ಕಾರಣ. ನಾನು ಹೇಳುವುದು ಇಷ್ಟೆಲ್ಲ ಇಷ್ಟೊಂದರ ಯಾಕೆ ಹೇಳಿದ್ರೆ ತಮ್ಮ ಪರಿಶ್ರಮ ಪಟ್ಟಂತಹ ಆ ದೇಣಿಗೆಯಿಂದ ಇಷ್ಟೆಲ್ಲ ಮಾಡಿದ ನಿರ್ಮಾಣವಾಗಿದೆ. ಅದಕ್ಕೆ ಇದು ನಮ್ಮದ ಹಾಳಲ್ಲ, ನಾವು ಪಟ್ಟಂತಹ ಪರಿಶ್ರಮದಿಂದ ಕೊಟ್ಟಂತಹ ಈ ದೇಣಿಗೆ ಇದೆಲ್ಲ ಅದನ್ನ ಹಾಳಾಗಿ ಹೋಗ್ತದ, ಅದಕ್ಕೆ ಹಂಗ ಆಗಬಾರದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಇಷ್ಟೆಲ್ಲವೂ ಕೂಡ ನಾವು ಹೇಳ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆಯನ್ನು ಹೇಳಬೇಕಾಗಿ ನಮ್ಮ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು, ಇನ್ನೊಂದು ವಿಶೇಷ ಏನಂತಂದ್ರೆ ನಮ್ಮ ಶ್ರೀ ಶಿವಾಲಯಕ್ಕಾಗಿ ಸಚಿನ್ ಹುಗಾರ್ ಅನ್ನತಕ್ಕಂತಹ ಒಬ್ಬರು ಸದ್ಭಕ್ತರು 1-2 ಸುಂದರವಾಗಿರ್ತಕ್ಕಂತಹ ಇಲ್ಲಿ ದೇವಸ್ಥಾನದಲ್ಲಿ ಉಪಯೋಗ ಮಾಡಿ ಅನ್ನೋ 1-2 ಶಲ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಆ ಶ್ರೀ ಶಿವಾಲಯದಿಂದ ನಾನು ಅನಂತ ಧನ್ಯವಾದಗಳು. ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕಾಪಾಡಬೇಕು. ಕರೆಕ್ಟ್ ನಾವು ತೆಗಿಬೇಕು, ಇಲ್ಲಿ ಹಾಕಬಾರದು. ಆದ್ರ ಈ ದೇವಸ್ಥಾನದ ಒಳಗಡೆ ಹಚ್ಚಿರ್ತಕ್ಕಂತಹ ಗಿಡಗಳು ಸಂರಕ್ಷಣೆ ಆಗಲಿ ಅನ್ನೋ ಉದ್ದೇಶ ಒಂದು ಕಡೆ ಅಂದ್ರೆ ಇಲ್ಲಿ ವಸ್ತುಗಳು ಯಾವ ಹಾಳಾಗಬಾರದು ಅನ್ನೋ ಉದ್ದೇಶ ಇನ್ನೊಂದಿತ್ತು. ಆ ಕಾರಣಕ್ಕಾಗಿ ಮಕ್ಕಳೆಲ್ಲ ಬರ್ತಾರ, ಅವ್ರಿಗೆ ಎಲ್ಲ ಮಾಡೋದಂಗಿಲ್ಲ, ಆಟ ಆಡೋದು ಬೇಡಂಗಿಲ್ಲ.
ಆದ್ರ ದಿನನಿತ್ಯದಲ್ಲೂ ಕೂಡ ನಾ ಇವತ್ತು ನೋಡಿರ್ತಕ್ಕಂಥದ್ದು ಇವತ್ತೇ ನೋಡ್ತಿರ್ತೀವಿ, ಏನೇನ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ನಾವು ತಾವು ಸ್ವಲ್ಪ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಮಕ್ಕಳಿಗೆ ತಾವು ಸ್ವಲ್ಪ ತಿಳುವಳಿಕೆ ಹೇಳಬೇಕು. ಏನು ಅಂತ ಕೇಳಿದ್ರೆ ಸದ್ಭಕ್ತರು ಎಲ್ಲರೂ ಇಲ್ಲಿ ಒಳಗಡೆ ಇದ್ದೀವಿ, ಈಗ ತಮ್ಮ ಮಕ್ಕಳು ಕೂಡ ಬಹುಶಃ ಅದಾರ. ಇಲ್ಲಿ ಹೊರಗಡೆ ನಾವು ಭರತನಾಟ್ಯಕ್ಕೆ ಸಂಬಂಧಪಟ್ಟ ಒಂದು ಸುಂದರವಾದಂತಹ ಬ್ಯಾನರ್ ಹಚ್ಚಿದ್ದೀವಿ. ಇನ್ನೊಂದು ಕಡೆ ಅದ್ರ ಪಕ್ಕದಲ್ಲಿ ಟ್ಯೂಷನ್ ಕ್ಲಾಸಿಂದ ಒಂದು ಬ್ಯಾನರ್ ಹಚ್ಚಿದ್ದೇವೆ, ಎಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ. ಅದನ್ನ ಏನ್ ಮಾಡಿದ್ರು ಅಂತ ಕೇಳಿದ್ರ, ನಾನು ಅಲ್ಲೇ ಇದ್ದೀನಿ, ಅಲ್ಲಿ ಆಟ ಆಡಕತ್ತಿದ್ರು ಹುಡುಗರು, ಮನೆಗೆ ಹೋಗಿ ವಾಚ್ ಬರೋದ್ರಾಗ ಅವೆಲ್ಲಾ ಬ್ಯಾನರ್ ಗಳನ್ನು ಪೀಸ್ ಹರಿದು ಆ ಫ್ರೇಮ್ ಇರ್ತಲ್ಲ, ಫ್ರೇಮ್ ಎಲ್ಲ ಅದು ಮುರಿದು ಒಂದೊಂದೊಂದೊಂದು ಮಾಡಿ ಕೈಯಾಗ ಹಿಡಿದುಕೊಂಡು ಓಡಿ ಹೋದ್ರು. ಅದಕ್ಕೆ ಇದನ್ನ ನಾ ಯಾಕೆ ಹೇಳಕತ್ತೀನಿ ಅಂತ ಹೇಳಿದ್ರ, ಇದು ಒಂದೇ ಅಲ್ಲ, ಇವತ್ತು ಕೂಡ ಇಲ್ಲಿ ಕುತ್ಕೋತಾರ, ಕುತ್ಕೊಂಡು ಏನ್ ಮಾಡ್ತಾರೆ, ಕಲ್ಲು ತಗೊಂಡು ಯಾವ ತಮ್ಗೆ ಯಾಕಡೆ ಬೇಕು ಆ ಕಡೆ ಒಗಿಲಿಕ್ಕೆ ಆರಂಭ ಮಾಡ್ತಾರ. ಅದು ಎಲ್ಲೋ ಬಡಿತು ಅಂದ್ರ ಬೇಡ, ತಮಗೋ ಬಡ್ಕೊಂಡ್ರು ಅವು ಕೂಡ ತಮ್ಮ ವಸ್ತುಗಳು, ಈ ದೇವಸ್ಥಾನ ತಮ್ಮ ದೇವಸ್ಥಾನ, ಇದಕ್ಕೆ ತಮ್ಮ ಗಮನಕ್ಕೆ ತರ್ಲಿಕ್ಕೆ ನಾನು ಬಯಸ್ತೀನಿ. ದಯವಿಟ್ಟು ಆ ರೀತಿಯಾಗಿ ಯಾರು ಮಾಡಬಾರ್ದು. ಇನ್ನೊಂದು ಏನ್ ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರ, ಇಲ್ಲಿ ಬಂದಂತದ್ದು ಏನೋ ಅಹಿತಕರ ಘಟನೆ ನಡಿಬಾರದು ಅನ್ನೋ ಉದ್ದೇಶದಿಂದ ನಾವು ಸಿಸಿ ಕ್ಯಾಮೆರಾಗಳನ್ನು ಕುಂದಿರ್ಸಿದೀವಿ. ಹುಡುಗರು ಬಂದ್ರು, ಇಲ್ಲಿ ತಿರುಗಾಡಿದ್ರು, ಇದೇನು ಗ್ರಿಲ್ ಹಾಕಿವಲ್ರಿ, ಇದ್ರ ಮ್ಯಾಗ ತಿರುಗಾಡ್ತಾರೆ. ಇದರ ಮ್ಯಾಗ ಸರ್ಕಸ್ ಮಾಡಿದಾಗ ಇದ್ರ ಮ್ಯಾಗ ತಿರುಗಾಡೋದು ಅಷ್ಟೇ ಅಲ್ಲ, ನೀವು ಒಂದಿಟ್ಟ ಆ ಮೂಲೆ ನೋಡಿದ್ರೆ ಗೊತ್ತಾಗ್ತದ, ಸಿಸಿ ಕ್ಯಾಮ್ರಾ ಏನ್ ಹಚ್ಚಿವಲ್ಲ ಆ ಕಡೆ ಬಿಟ್ಟಿವಲ್ಲ, ಅದನ್ನ ತಿರುಗಿ ತಳಗ್ ಬಿಟ್ಟಾರ ನೋಡಿ, ಅದನ್ನ ತಿರುಗಿ ತಳಗ್ ಬಿಟ್ಟಾರ. ಈ ರೀತಿಯಾಗಿ ಸುಮಾರು 55,000 ರೂಪಾಯಿ ನಾವು ಕಿಮ್ಮತ್ತಿನ ಸಿಸಿ ಕ್ಯಾಮ್ರಾಗಳನ್ನು ಕುಂದಿರಿಸಿದೀವಿ. ದೇವಸ್ಥಾನ ಸಂರಕ್ಷಣೆ ಮಾಡೋದ್ರ ಸಲುವಾಗಿ ತಮ್ಮೆಲ್ಲರ ರಕ್ಷಣೆ ಆಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿದೀವಿ. ಅದೇನೋ ಅಂತಾರಲ್ಲಿ ಭಗನೆ ಎದ್ದು ಬೇಲಿ ಮೇಲೆ ಕತ್ರ ರಕ್ಷಣೆ ಮಾಡೋರು ಯಾರೇ, ತಾಯಿಯ ಸ್ವತಃ ಮಕ್ಕಳಿಗೆ ವಿಷ ಉಳಿಸಲ್ಕತ್ರ ರಕ್ಷಣೆ ಕಾಯೋರು ಯಾರೇ. ಅದಕ್ಕ ಇದೆಲ್ಲವೂ ಕೂಡ ಕೇವಲ ಕಮಿಟಿ ಪದಾಧಿಕಾರಿಗಳ ಅವ್ರ ಜವಾಬ್ದಾರಿ ಅಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾವು ಭಾವಿಸ್ಕೊಳ್ಬೇಕು. ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ, ಇಲ್ಲಿ ಏನಿದೆ, ಇವತ್ತಿನ ದಿವಸ ನಾನು ನೋಡಿದ್ದು, ಇಲ್ಲಿ ಬರ್ತಾರ, ಅವ್ರು ಬಂದು ಸುಮ್ಮ ಕುಂದ್ರಂಗಿಲ್ಲ. ಇದು ದೇವಸ್ಥಾನ ಯಾರ ಸೊತ್ತು ಕೂಡ ಅಲ್ಲ, ಇದು ಎಲ್ಲರದು. ಯಾರು ಬರ್ತಿಲ್ಲ ಅದು ನಿಮ್ಮದೇ. ಆದ್ರೆ ಇಲ್ಲಿ ಬಂದು ಸುಮ್ಮನೆ ಕುತ್ಕೊಳ್ಳಿಲ್ಲ, ಆ ಜಾಗಿಯನ್ನ ಆ ಕಡೆಯಿಂದ ಈ ಕಡೆ ದೂಡುದು, ಈ ಕಡೆಯಿಂದ ಆ ಕಡೆ ದೂಡುದು, ಇಲ್ಲಿ ರಕ್ಷಣೆ ಮಾಡೋದು. ಅದಕ್ಕೆ ಹೇಳಿದ್ದೇನೆ, ಇಷ್ಟು ದಿವಸ ಐತಿ, ಬಹಳಷ್ಟು ಜನ ಸದ್ಭಕ್ತರು ಕುಂದಿರ್ತೀವಿ, ಒಬ್ಬರಿಗೆ ಆ ಸ್ವಚ್ಛತೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಯಾರಿಗೆ ಆ ಭಗವಂತ ಕೊಡಬಾರ್ದ ಅಂತ ನಾನು ದೇವರಲ್ಲೇ ಕಟ್ಕೋಬೇಕಾಗಿದ್ರಿ ಇವತ್ತು. ಅದಕ್ಕೆ ಹಂಗಾಗಬಾರ್ದು. ಇವತ್ತಿನಿಂದ ತಾವೆಲ್ಲ ಏನ್ ಮಾಡ್ಬೇಕು ಅಂತ ಕೇಳಿದ್ರ, ಇನ್ನೊಂದು ಬರ್ತಾರ, ಅಲ್ಲಿಗೆ ಬೇಡಲ್ಲ, ಗೇಟ್ ತೆಗಿತಾರ, ಹಂಗ ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಆಕಳುಗಳು ಬರ್ತಾವ್ರಿ, ಬಂದ ತಕ್ಷಣ ಬಹಳ ಪರಿಶ್ರಮ ಪಟ್ಟು ಅದಕ್ಕೆ ಮಣ್ಣು ತಂದು ಹಾಕಿ ದಿನನಿತ್ಯನೂ ಕೂಡ ನೀರ್ ಬಿಟ್ಟು, ನಮ್ಮ ವಯಸ್ಸಾದಂತಹ ಎಲ್ಲ ನಿರ್ದೇಶಕರು ಅದಕ್ಕೆ ನೀರು ಬಿಟ್ಟು ಬೆಳೆಸಲ್ಕತ್ತಾರ. ಅದನ್ನ ತಿಂದು ಹೋಗಿಬಿಟ್ಟು ಅಂದ್ರ ಏನಾಗುದು ಅಂತ ಹೇಳ್ರಿ. ಇಲ್ಲ, ನಾವು ಸಸಿಗಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸ್ತೀವಿ, ಹಂಗ ನಮ್ಮ ಮಕ್ಕಳಿಗೆ, ನಮ್ಮ ಶಿಶುಗಳಿಗೆ ಕೂಡ ಸಂಸ್ಕಾರ ಕೊಟ್ಟು ಯಾಕೆ ಬೆಳೆಸಬಾರ್ದು ನಾವು? ಅದಕ್ಕ ಯಾರು ಗೇಟ್ ತೆಗಿಬಾರ್ದು. ಅದಕ್ಕೆ ಗಿಡಗಳನ್ನ ಸಂರಕ್ಷಣೆ ಮಾಡಬೇಕು. ಇಲ್ಲಿ ಇಂಥ ಬ್ಯಾನರ್ ಹರಿಯೋದಾಗ್ಲಿ, ಅಹಿತಕರ ಘಟನೆ ಮಾಡೋದಾಗ್ಲಿ, ಈ ರೀತಿಯಾಗಿ ಯಾರು ನಡ್ಕೊಳ್ಬಾರ್ದು ಅಂತ ನಾನು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೇನೆ. ತಮ್ಮ ಮಕ್ಕಳನ್ನ ತಾವು ಬಹಳಷ್ಟು ಏನು ಕುಂದಿರಿಸ್ಕೊಂಡು ಚಂದಗೆ ಹೇಳಿ ಇಲ್ಲಿ ದೇವಸ್ಥಾನಕ್ಕೆ ಬರುವಂತ ವ್ಯವಸ್ಥೆ ಮಾಡ್ರಿ. ತಾವು ದೇವಸ್ಥಾನಕ್ಕೆ ಎದಕ್ಕೆ ಬರ್ತಾರ, ತಾವು ಏನ್ ಮಾಡ್ತಾರ ಅನ್ನೋದೆಲ್ಲ ಉಳಿಸೋಕ್ ಪ್ರಯತ್ನ ಮಾಡ್ಬೇಕು ಅನ್ನೋ ವಿಚಾರವನ್ನ ನಾನು ಹೇಳಬಯಸ್ತೇನೆ. ಇವತ್ತಿನ ದಿವಸ A9 ಈ ಒಂದು ವಾರ್ತೆಗಳಂದ್ರೆ ನ್ಯೂಸ್ ಒಬ್ಬರು ಪತ್ರಕರ್ತರಾಗಿರತಕ್ಕಂಥವ್ರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀ ಶಿವಾಲಯದ ಪರವಾಗಿ ತುಂಬ ಹೃತ್ಪೂರ್ವಕವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. A9 ಎನ್ನುವ ಈ ನ್ಯೂಸ್ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂತಹ ಅಮೀನ್ ಶೇಖ್ ಅವರನ್ನು ನಾನು ವಿನಂತಿಸಿಕೊಳ್ತೇನೆ. ದಯವಿಟ್ಟು ನಮ್ಮ ಶ್ರೀ ಶಿವಾಲಯದಿಂದ ಅವರಿಗೆ ಗೌರವಿಸ್ತಾ ಇದ್ದೇವೆ. ಅವರು ದಯವಿಟ್ಟು ಆಗಮಿಸಿ ವೇದಿಕೆ ಮೇಲೆ ಆಶೀರ್ವಾದ ನಾನು ಅವರಿಗೆ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಅವರಿಗೆ ಇಲ್ಲಿ ನಡೆಯತಕ್ಕಂತಹ ಏನು ತಾವಾಗಿಯೇ ಬಂದು ನ್ಯೂಸ್ ಮಾಡತಕ್ಕಂಥದ್ದು ಅನ್ನೋದನ್ನ ನಾನು ಹೇಳಕ್ ಬಯಸ್ತೇನೆ. ಇಲ್ಲಿ ಶ್ರೀಗಳು ಅವರಿಗೆ ಗೌರವಿಸಬೇಕು, ಅವರನ್ನು ನಾವು ಸ್ವೀಕರಿಸಬೇಕು, ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ಇನ್ನೊಂದು, ಇವತ್ತ ನಾವೆಲ್ಲಾ ಕಡೆಯಲ್ಲಿ ಕಸ ಕಿತ್ತಲಿಕ್ಕೆ ಹೋದಂತ ಸಂದರ್ಭದೊಳಗ ಅಲ್ಲಿ ಏನ್ ಕಂಪೌಂಡ್ ಐತಿ ಅಂದ್ರೆ ಕಂಪೌಂಡ್ ಬಾಜುಕ ಯಾರ ಬಂದು ಪ್ರಸಾದ ಮಾಡ್ಯಾರಲ್ರಿ, ತಾವು ಎಲ್ಲಿ ಪ್ರಸಾದ ಮಾಡಲ್ಲ ಅಲ್ಲೇ ಬಹಳಷ್ಟು ಪ್ರಸಾದ ಇದೆ.
ನಾನು ಹೇಳೋದು ಗೊತ್ತಿಲ್ಲ. ಇವತ್ತು ಪ್ರತ್ಯಕ್ಷ ಅದನ್ನ ಅಲ್ಲಿ ಕಸಾಕಿ ನಮ್ಗೆ ಎಷ್ಟು ಬೇಕಷ್ಟು ನಡೆಸಿಕೊಂಡು ಸಾಲಾಗಿ ಹೋಗಿ ಸರತಿಯಲ್ಲಿ ನಿಂತು ಮುಂದೆ ಪ್ರಸಾರ ಮಾಡಿದ ತಕ್ಷಣ ಆ ತಟ್ಟೆಯನ್ನು ಸ್ವಚ್ಛಗೊಳಿಸಿ ಮುಂದೆ ಪ್ರಸಾರ ಮಾಡುವ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಗೆ ವೇಳೆ ಗಮನದಲ್ಲಿಟ್ಟುಕೊಂಡು ನಾವು ದಿನಾಲು ಹೇಳ್ತೀವಿ ಸರಿಯಾದ ವೇಳೆಗೆ ಬರ್ರಿ ಅಂತ ಬಹಳಷ್ಟು ಜನ ಮಂಗಳಾರತಿಗೆ ಬರ್ತಾರ. ನೀವಲ್ಲ ಇಲ್ಲಿದ್ದವ್ರು ಯಾರು ಅಲ್ಲ, ಬಹಳಷ್ಟು ಜನ ಸದ್ಭಕ್ತರು ಬರ್ತಾರ. ಅದು ಬರುವುದಕ್ಕಿಂತಲೂ ಪೂರ್ವದೊಳಗೆ ನಾವು ಹಿತನುಡಿಗಳನ್ನು ಕೇಳುವ ಯೋಗ್ಯ ಆಗ್ತದೆ ಅನ್ನೋ ವಿಚಾರವನ್ನ ನಾನು ಹೇಳಬಯಸ್ತೇನೆ. ದಯವಿಟ್ಟು ಅಲ್ಲೆಲ್ಲ ಕುಳಿತುಕೊಂಡಂತ ಸದ್ಭಕ್ತರು ಇಲ್ಲಿ ಮಂಗಳಾರತಿ ಮಾಡುವ ಸಂದರ್ಭದೊಳಗೆ ಶಿವಾನುಭವ ಮಂಟಪದಲ್ಲಿ ಆರಂಭಿಸಬೇಕಾಗಿ ನಾನು ಕಳಕಳಿ ವಿನಂತಿಯನ್ನು ಮಾಡ್ತಿದ್ದೇನೆ. शासकं शान्तं गोमातीतं निर्वचनं तस्मै श्री गुरवे नमः। देवमंगल शिवाय श्री मल्लिकार्जुन महाराज की साधु संत महाराज की जय नमः। पार्वती शिवाय महादेव ತಾವು ಎಲ್ಲಿ ನಿಂತಿದ್ದ ಅದೇಂದ್ರಿ ಸ್ವಲ್ಪ ಮಧ್ಯದೊಳಗ ಸ್ವಲ್ಪ ದಾರಿ ಬಿಡ್ಲಿ ಇಲ್ಲ ಮಧ್ಯದೊಳಗ ಸ್ವಲ್ಪ ದಾರಿ ಬಿಡ್ಲಿ ಯಾರು ಗಡ್ಬಡ್ ಮಾಡ್ಬೇಡ್ರಿ.
ನಾಳಿನ ದಿವಸ ಅನ್ನ ಪ್ರಸಾದದ ವ್ಯವಸ್ಥೆ ಶ್ರೀಮತಿ ದೀಪಕ್ ವಿಶ್ವಕರ್ಮ ಅವರ ಪ್ರಸಾದ ವ್ಯವಸ್ಥೆ ಇರ್ತದೆ ನಾಳಿನ ದಿವಸ. ದಯವಿಟ್ಟು ಆ ಸದ್ಭಕ್ತರು ನಮ್ಮ ಶಿವಾಲಯದ ಪದಾಧಿಕಾರಿಗಳಿಗೆ ಭೇಟಿ ಆಗಬೇಕಾಗಿತ್ತು ಅನ್ನೋದೇ ಕಳಕಳಿ ವಿನಂತಿ. ಶ್ರೀಮತಿ ದೀಪಕ್ ವಿಶ್ವಕರ್ಮ ಅವರ ಪ್ರಸಾದ ವ್ಯವಸ್ಥೆ ನಾಳಿನ ದಿವಸ ಇರ್ತಾರೆ. ಈಗಾಗಲೇ ಈ ಪೂರ್ವದಲ್ಲಿ ಅವರು ಪ್ರಸಾದವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥ ವಿಶ್ವಕರ್ಮ ಅವರು ನಮ್ಮ ಶಿವಾಲಯದ ಪದಾಧಿಕಾರಿಗಳಿಗೆ ಭೇಟಿ ಆಗಬೇಕು ಅಂತ ಕೇಳಿದಂತೆ ಎಲ್ಲಾ ತಾಯಂದಿರಿಗೆ ಪ್ರಸಾದ ವ್ಯವಸ್ಥೆ ಟೇಬಲ್ ಕೆಳಗಡೆ ಇರ್ತಿದ್ದಾರೆ. ತಾಯಂದಿರೆಲ್ಲರೂ ಕೆಳಗಡೆ ತೆರಳಬೇಕು, ಅಲ್ಲಿ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಹೆಣ್ಮಕ್ಳೆಲ್ಲರೂ ಕೆಳಗಡೆ ಪ್ರಸಾದ ವ್ಯವಸ್ಥೆ ಇರ್ತದೆ, ಎಲ್ಲರೂ ಪ್ರಸಾದವನ್ನ ಕೆಳಗಡೆ ಸಾರಥಿಯಲ್ಲಿ ನಿಂತು ಪ್ರಸಾದವನ್ನ ಸ್ವೀಕರಿಸಬೇಕು. ಯಾರು ಹಾಳು ಮಾಡಬಾರದು, ಕೆಡಿಸಬಾರದು. ಜೊತೆಗೆ ತಟ್ಟೆಯನ್ನು ಸ್ವಚ್ಛಗೊಳಿಸಿ ಪ್ರಸಾದ ಮಾಡುವ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಅಫ್ಘಾನಿಸ್ತಾನ ಸರ್ ಚಲೋ आप आ जाओ सेल्फी आने